ಬಂತು ನೋಡ್ರಿ ಕರ್ನಾಟಕ ಎಕ್ಸ್ಪ್ರೆಸ್ ಫೈನಲಿ. ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ದ ಪಾರ್ಟ್ 2ಗೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ನಾವು ಪಾರ್ಟ್ 1 ಒಳಗೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ಕಲಬುರಗಿ ಮಠ ಜರ್ನಿನ ನೋಡಿದ್ವಿ. ನಮ್ಮ ಟ್ರೈನ್ 3 ತಾಸು ಡಿಲೇ ಆಗಿತ್ತು. ಯಾಕಂತೇಳಿ ನೀವು ಆ ವಿಡಿಯೋದಾಗ ನೋಡಕ್ಕೆ ಸಿಗುತ್ತೆ. ಈ ಪಾರ್ಟ್ ಒಳಗೆ ನಾವು ನೋಡೋರಿದ್ದೀವಿ ಮುಂಬೈಯ ಮತ್ತು ಪುಣೆ ಘಾಟ್ಸ್. ಉದ್ಯಾನ ಡಿಪಾರ್ಟೆಡ್ ಕಲಬುರಗಿ. ಯಾರೋ ವೇಪ್ ಬರತ್ತಾರ ಅನ್ಸುತ್ತೆ ಇದ್ರೊಳಗೆ ಕೆ ಒಳಗೆ, ಅಂದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ಒಳಗೆ ರಿಸೀವ್ ಮಾಡೋಕ್ಕೆಲ್ಲ ಇವರು ಬಾಡಿ ಗಾರ್ಡ್ ರಿಸೀವ್ ಮಾಡೋಕೆ ಒಂದಷ್ಟು ಆಫೀಸರ್ಸು ನಿಂತಿದ್ರು. ಮತ್ತು ವಾಡಿ ಒಳಗೆ ನಾಷ್ಟ ಕೊಡೋಕೆ ಒಬ್ಬರು ವರ್ಕರು ಬಂದಿದ್ರು. ನಮ್ಮ ಬೋಗಿ ಆಲ್ಮೋಸ್ಟ್ ಖಾಲಿ ಆಯ್ತು ನೋಡ್ರಿ. ಇಲ್ಲಿ ಅಪ್ ಟು ಪುಣೆ ಅನ್ಕೋತಾನೆ ನಾನು. ನನ್ನ ಸೀಟ್ ಬರೋಜು ಇರುವಂಥ ಸೈಡ್ ಲೋವರ್ ಖಾಲಿ ಆದರೆ ಅದಕ್ಕೆ ಸೈಡ್ ಲೋವರಿಗೆ ಬಂದು ಕುಂತೆ. ಅಪ್ ಟು ಪುಣೆ ಖಾಲಿ ಐತಿ. ಪುಣೆಯಿಂದ ಯಾರಾದರೂ ಬರ್ಬೋದು ಕರೆಂಟ್ ಒಳಗೆ ಬುಕ್ಕಿಂಗ್ ಆದರೆ. 130 ಆ್ಯಕ್ಷನ್ ನೋಡ್ಬೇಕಂತೇಳಿ ನನ್ನ ಮೊಬೈಲ್ದು ಇನ್ನೊಂದು ಚಾರ್ಜು ಇರಲಿಲ್ಲ, ಅದನ್ನು ಚಾರ್ಜಿಗೆ ಹಾಕಿನಿ. ಅದರ ಆ್ಯಪ್ ಯಾವುದಂತ ಕೇಳ್ತಿರ್ತಾರೆ, ಯುಲೆಸ್ ಸ್ಪೀಡೋಮೀಟ್ರ್ ಅಂದ್ರೆ ಸರ ನೋಡ್ರಲ್ಲಿ 2% ಐತಿ. ಗಾಡಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಬೆಳಗ್ಗೆ OBHS ಒಂದು ರೌಂಡ್ ಬಂದಿದ್ರೆ ಎಲ್ಲ ಸ್ವಚ್ಛ ಮಾಡೋಕ್ಕೆ ನನಗೂ ನೆಗಡಿ ಆಗೈತೆ. ಅದಕ್ಕೆ ಸ್ವಲ್ಪ ವಾಯ್ಸು ಲೋ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಮತ್ತು ನೀವು ಮುಂಬೈ ಯಾಕೆ ಹೊಂಟಿಪ್ಪ ಅಂತ ಕೇಳ್ತಿದ್ರು. ಮುಂಬೈದಿಂದ ನಿಮ್ಗೆ ಇನ್ನೊಂದು ಹೊಸ ಸೀರೀಸ್ ನೋಡೋ ಸಿಗ್ತಾವೆ 3 ವಿಡಿಯೋದ. ಪುಣೆಯಿಂದ ಸಿಗ್ತಾನೆ ನಾನು ಜಾಯ್ನ್ ಆಗ್ತಾರೆ ಇದೇ ಟ್ರೈನ್ ಒಳಗೆ. ಅವ್ರದ್ದು ಫಸ್ಟ್ AC ಒಳಗೆ ಟಿಕೆಟ್ ಐತಿ. ಪುಣೆ ಮುಂಬೈ ಘಾಟ್ನು ಎಂಜಾಯ್ ಮಾಡೋಣ ಅಂತ ಇದು ಮಸ್ತಾಗಿದೆ. ಅಂದರೆ ಇದು ಮೇ ಬಿ ಅನ್ಸುತ್ತೆ ನಂಗೆ KP ಒಲಿ ಪೋಸ್ ಇದು ನನಗೆ ಅನ್ಸುತ್ತೆ ಮೇ ಬಿ ಕೊಪ್ಪಲಿ ಫಾಲ್ಸ್ ಮೇಲೆ ಹೋಗುತ್ತೆ. ಮತ್ತು ಇದೆ ನೋಡ್ರಿ ಬೀದರ್ದು ರೂಟ್ ಇಲ್ಲಿ ಹೊಂಟತ್ತಲ್ಲ, ಇದು ಬೀದರ್ ರೂಟ್ ಫುಲ್ಲಿ ಎಲೆಕ್ಟ್ರಿಫೈಡ್. ನಾನು ಜರ್ನಿ ಮಾಡಿದಾಗ ಇದ್ರೊಳಗೆ ಇನ್ನೂ ಎಲೆಕ್ಟ್ರಿಫಿಕೇಷನ್ ಆಗಿರ್ಕಿಲ್ಲ. ಗಾನ್ಗಾಪುರಕ್ಕೆ ಎಂಟ್ರ್ ಅದೀವಿ ರೀ. ಇಲ್ಲಿ ಸೈಡ್ ಪೆಂಟ್ರಿ ಅವರಿಂದ ಚಹಾ ಬಂದೈತಿ ಸ್ಪೆಷಾಲಿಟಿ ಅಂತೇಳಿ 20 ರೂಪಾಯಿ ಇಸ್ಕೊಂಡಿರೋದಕ್ಕೆ ವರ್ತ್ ಐತೆ. ಇಲ್ಲಿ ನೋಡೋಣ ಮ್ಯಾಗಿಂದ ನೋಡ್ರಿ ವರ್ತ್ ಅನ್ಸತೈತಿ. ಓ ಗಾನ್ಗಾಪುರ ಬಸ್ ಸ್ಟ್ಯಾಂಡನ್ನು ಬಾಜುನ ಇದು ನೋಡ್ರಿ. ಗಾನ್ಗಾಪುರ ರೋಡ್ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಬಾಜು. ಯಾವ ಬಸ್ ಅದ ಚಾ ನೋಡಂಬ 20 ರೂಪಾಯಿ ಬರ್ತೈತಿ. ನೀವೇನು ದತ್ತಪೀಠಕ್ಕೆ ಹೋಗಂದು ಮಾಡ್ರಿ ಅಂದ್ರೆ ಗಾನಗಾಪುರಕ್ಕೆ ಇಳ್ಕೊಬೇಕ್ರಿ. ಉದ್ಯಾನ ಎಕ್ಸ್ಪ್ರೆಸ್ ಸ್ಟಾಪ್ ಕೊಟ್ರೆ ಬೆಂಗಳೂರಿಂದ ಬರ್ತೀರ ಅಂದ್ರೆ. ಹಾಸನ ಸೋಲಾಪುರ ಅದಕ್ಕೂ ಸ್ಟಾಪ್ ಇಲ್ಲ. ಮತ್ತು ಇನ್ನೊಂದು ನೋಡ್ರಿ ನೀವು ಹಾಸನ ಸೋಲಾಪುರ ಯಶವಂತಪುರ ಒಂದು 8:30 ಬಿಡುತ್ತೆ. ನಾವು 8:45ಕ್ಕೆ ಬೆಂಗಳೂರು ಸಿಟಿ ಬಿಡ್ತೀವಿ. 5 ನಿಮಿಷ ಟೈಮಿಂಗ್ ಐತಿ ಯಲಹಂಕದಾಗ. ಬಟ್ ಅದು ಎಷ್ಟು ಗಂಟೆಗೆ ಅಂದ್ರೆ ಬೆಳಿಗ್ಗೆ 5:30 6 ಗಂಟೆಗೆ ಮುಟ್ಟಿರುತ್ತೆ ಅದು ಕಲಬುರಗಿ. 6:30 ಅನ್ಕೋತಾನೆ ನಾನು. 6:30 8 ಗಂಟೆಗೆ ಮುಟ್ಟಿದ್ದು ವಾಪಸ್ ಅದು ಸೋಲಾಪುರ. ನಾವಿನ್ನೂ ಇದು ಯಾದಗಿರಿ ಬಂದಿರಕ್ಕಿಲ್ಲ, ಅದು ಸೋಲಾಪುರ ಮುಟ್ಟಿತ್ತು. ಅದೇ ಬಾಸ್ ಎಕ್ಸ್ಪ್ರೆಸ್ಸಿಗಿರುವಂಥ ಪ್ರಿಯಾರಿಟಿ ಮತ್ತು ಕ್ಲಾಸ್ ಅದ. ಬಾಸ್ ಎಕ್ಸ್ಪ್ರೆಸ್ ಕ್ಲಾಸ್ ಅದ. ಈ ರೂಟ್ ಒಳಗೆ ಬಾದ್ಶಾ ಇದ್ದಂಗೆ ಅದ. ರಾಜಧಾನಿನೂ ಓವರ್ಟೇಕ್ ಮಾಡಿತ್ತದ. ನಾನು ನಿಮ್ಗೆ ತೋರಿಸಿದ್ದೆ. ನಂತರ ರಾಜಧಾನಿ ಎಕ್ಸ್ಪ್ರೆಸ್ ವಿಡಿಯೋ ನೋಡ್ಕೊಂಬರ್ರಿ ನೀವು. ಬೆಂಗಳೂರಿಂದ ನಾನು ಸಿಕಂದ್ರಾಬಾದ್ ಟ್ರಾವೆಲ್ ಮಾಡಿದ್ದೆ. ಗಾನ್ಗಾಪುರ ಒಳಗೆ ನೋಡ್ರಿ ಇಲ್ಲಿ ಮೇನ್ ಲೈನ್ ಕ್ಲಿಯರ್ ಐತಿ. ಕೆ ಬರತೈತಿ. ಹಾಂ ರಾಯ ಬಂತು ನೋಡ್ರಿ ಕರ್ನಾಟಕ ಎಕ್ಸ್ಪ್ರೆಸ್ ಫೈನಲಿ. ಇಷ್ಟ ಮಟ್ಟ ವೇಟ್ ಮಾಡಿದ್ದಕ್ಕೂ ಫ್ಲಾಟ್. ಓ ಕಿಂಗ್ ಸ್ಪೀಡ್ ಒಳಗೆ ಬರೋದು. ಇತ್ತು ನೋಡ್ರಿ ಫ್ಲಾಟ್ 110 ಹೋಗೈತೆ. ಗಾನ್ಗಾಪುರ ಸ್ಕಿಪ್ ಫೈನಲಿ ಓವರ್ಟೇಕ್ ಆತ.
ಆ ಗಾಡಿಗೆ ಸಿಗುವಂಥ ರೆಸ್ಪೆಕ್ಟ್ ಸಿಕ್ತಲ್ರಿ, ಅದು ನಂಗೆ ಖುಷಿ ಆಗುತ್ತೆ ಆ್ಯಸ್ ಅ ರಿಯಲ್ ಫ್ಯಾನ್. ಬಟ್ ಹೋಗೋಣಂತೆ ನೋಡೋಕೆ. ಶತಾಬ್ದಿ ಫೈನಲಿ ನಮ್ದು ಥರ್ಡ್ ಸ್ಟೇಟ್ ಮಹಾರಾಷ್ಟ್ರಕ್ಕೆ ಎಂಟ್ರ್ ಆದಿವ್ರಿ ನಾವು. ಥರ್ಡ್ ಸ್ಟೇಟ್ ಹೆಂಗಪ್ಪ ಅಂತಂದ್ರೆ ಕರ್ನಾಟಕದಿಂದ ಸ್ಟಾರ್ಟ್ ಮಾಡ್ತೀವಿ. ಗುಂತ್ಕಲ್, ಧರ್ಮವರಂ, ಅನಂತಪುರ ಎಲ್ಲ ಬರುತ್ತೆ ಆಂಧ್ರ ಪ್ರದೇಶ ಒಳಗೆ. ಥರ್ಡ್ ಸ್ಟೇಟ ಮಹಾರಾಷ್ಟ್ರ, ದುದಾನಿಯಿಂದನೂ ಒಂದಷ್ಟು ಜನ ವ್ಯೂವರ್ಸ್ ಇದ್ದಾರೆ ಅಂತೇಳಿ ಕಾಮೆಂಟ್ ಮಾಡಿದ್ರಿ. ಅಕ್ಕಲ್ಕೋಟಿಗೂ ಸ್ಟಾಪ್ ಆಯ್ತು ನೋಡ್ರಿ ಟ್ರೈನ್. ಅಕ್ಕಲ್ಕೋಟ್ ರೋಡಿಗೂ ನೀವು ಸ್ವಾಮಿ ಸಮರ್ಥ ಟೆಂಪಲ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಬರ್ಬೇಕು ಅಕ್ಕಲ್ಕೋಟ್ ರೋಡಿಗೆ. ಇಲ್ಲಿಂದ ಒಂದು 20 ಕಿಲೋಮೀಟರ್ ಏನೋ ಆಗುತ್ತೆ ಊರು. ನಾನು ಅದೇ ರೀ ಚಾರ್ಜ್ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಚಾರ್ಜ್ ಈಗ ತೆಗೆದು ಇಯರ್ಫೋನ್ ಕನೆಕ್ಟ್ ಮಾಡಿದೆ. ಈಗ ನೆಕ್ಸ್ಟ್ ಸ್ಟಾಪ್ ನಮ್ಮ ಸೋಲಾಪುರ ಬರುತ್ತೆ. ಸೋಲಾಪುರದಿಂದ ನೆಕ್ಸ್ಟ್ ಪುಣೆ, ಪುಣೆಯಿಂದ ಮುಂಬೈ. ಇನ್ನು ಲಾಂಗ್ ಜರ್ನಿ ತಮ್ಮದು ಎಷ್ಟಂದ್ರೆ ರಾತ್ರಿ 9 ಗಂಟೆ ಏನೋ ಹೋಗೋ ಟೈಮಿಂಗ್ ಐತಿ. 8:30 ಅನ್ಕೋತಾನೆ ನಾನು, 8:15 ಏನೋ ಟೈಮಿಂಗ್ ಐತಿ. ಬಟ್ ಅದಕ್ಕಿಂತ ಒಳಗೆ 7:15 ಹೋಗಿಬಿಡ್ತೇವೆ ನಾವು. ಇದಕ್ಕೆ ಪಕ್ಕ 4 ಗಂಟೆಗೆ ಪುಣೆ ಟೈಮಿಂಗ್ ಐತಿ. ಪುಣೆದಿಂದ ಮುಂಬೈ ಘಾಟ್ ಅಂತೂ ಪಕ್ಕ ತೋರಿಸ್ತೀನಿ ನಿಮಗೆ, ಅದಂತೂ ಫಿಕ್ಸ್ ಐತಿ. ಹೊತ್ತಿಗೆ ಜಂಕ್ಷನ್ ಒಳಗೆ ನೋಡ್ರಿ ಇಲ್ಲೇ ಗದಗ, ಬಾಗಲಕೋಟೆ, ವಿಜಯಪುರ ಲೈನ್ ಬಂದ ಜಾಯ್ನ್ ಆಗುತ್ತೆ. ಆ ಲೈನ್ ಒಳಗೆ ಯಾವುದೋ ಒಂದು ಗೂಡ್ಸು ಹೊಂಟತಿಗೆ. ಹೊತ್ತಿಗೆ ಸ್ಕಿಪ್ ಮಾಡತ್ತೀವಿ ನೋಡ್ರಿ ನಾವೀಗ. ಎಕ್ಸಲ್ರೇಷನ್ ಮಸ್ತ್ ತೊಗೊಂಡಿವಿ ನೋಡ್ರಿ ಅಂದ್ರು. WCM2 ಕ್ಯಾಮ್ 2 ವಾ, ಕ್ಯಾಮ್ 3 ನೋಡಕ್ ಸಿಗ್ತಾವ, ಕ್ಯಾಮ್ 2 ನೋಡಿದ್ ನೋಡ್ರಿ. ಈ ರೋಡದ ವ್ಯಾಪ್ 7 ಇದೆ ನೋಡ್ರಿ. ಫೈನಲಿ ಬರೀ 20 ನಿಮಿಷ ಡಿಲೇ ಆಗಿ ಎಂಟ್ರ್ ಆದೀವಿ ನೋಡ್ರಿ ನಾವು ಸೋಲಾಪುರಿಗೆ. ಬೆಂಗಳೂರು ಸಿಟಿ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈ ಉದ್ಯಾನ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಕ್ರಮಾಂಕ. ಇದಕ್ಕಿಂತ ಟ್ರೈನ್ ಒಳಗೆ ಅಷ್ಟೇನು ಆಪ್ಷನ್ಸು ಇಲ್ಲ ರೀ ಬ್ರೇಕ್ಫಾಸ್ಟಿಗೆ. ಬರೀ ಇಡ್ಲಿ ವಡ ಬಂತ, ವಡಾಪಾವ್ ಬಂತ, ಅದನ್ನ ಬಿಟ್ಟರೆ ಬೇರೆ ಆಪ್ಷನ್ನು ಏನಿಲ್ಲ. ನೀವು ಹೈಯರ್ ಸಿಟಿಸಿ ಈ ಕೇಟ್ರಿಂಗ್ ಅದು ಪ್ರಿಫರ್ ಮಾಡ್ಕೋಬೋದು. ಮತ್ತು ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಸೋಲಾಪುರಿಗೆ 2.5 ತಾಸಿನ ಡಿಲೇ ಐತಲ್ಲ, ಅದು 1 ತಾಸು ನಾವು ಕವರ್ ಮಾಡಿಬಿಟ್ಟಿವಿ ಕಲಬುರ್ಗಿ ಒಳಗೆ. ಸೋಲಾಪುರ ಬರೋದು ಇಷ್ಟು ಸ್ಲ್ಯಾಗ್ ಐತಿ ಗಾಡಿಗೆ ಅಂತಂದ್ರೆ ಬರೀ 15 ನಿಮಿಷ ಡಿಲೇ ಅದೀವಿ ನಾವು. 15ರಿಂದ 20 ನಿಮಿಷ, ಇಲ್ಲ 5 ನಿಮಿಷ ಸ್ಟಾಪು ಸಿಗುತ್ತೆ. ಯಾಕಂದ್ರೆ ಇಲ್ಲ ಕ್ರೀವ್ ಚೇಂಜ್ ಆಗುತ್ತೆ. ಇದೇ ನಮ್ಮ ಗಾಡಿ ನೋಡತ್ತಿರಲ್ಲ, ಇದ್ರ ಮೇಲೆ ಉದ್ಯಾನ ಬಿಟ್ಟು ಸಿದ್ದೇಶ್ವರ ಅಂತ ಐತ್ರಿ. ಈಗ ಏನು CSTಗೆ ಹೋಗುತ್ತಲ್ಲ, CSMTಗೆ, ಅಲ್ಲಿಂದ ವಾಪಸ್ ಸಿದ್ದೇಶ್ವರ ಆಗಿ ವಾಪಸ್ ಸೋಲಾಪುರ ಬರುತ್ತೆ. ಸೋಲಾಪುರದಿಂದ ಇದು ವಾಪಸ್ ಹೋಗುತ್ತೆ ಎಲ್ಲಿಗೆ ಹೇಳ್ರಿ, CSTಯಿಂದ ಮತ್ತು ಉದ್ಯಾನಕ್ಕೆ ಬರುತ್ತೆ. ಹಿಂಗಿದ್ರದ ರೇಕ್ ಶೇರಿಂಗ್ ಅಲೈನ್ಮೆಂಟ್ ಐತಿ ಈ ಟ್ರೈನದ್ದು. ರೀಸೆಂಟಾಗಿ ನಂದೇನು ಜರ್ನಿ ಆತಲ್ಲ, ಅದು ಕೊಯಂಬತ್ತೂರು ರಾಜ್ಕೋಟ್ ಎಕ್ಸ್ಪ್ರೆಸ್ ಒಳಗೆ ನನ್ನ ಬ್ಯಾಗ್ ಏನು ತುಡುಗಾತಲ್ಲ, ಅವಾಗಿಂದ ಸೋಲಾಪುರ ಬರ್ತಾನೆ ನಂಗೆ ಹೆದರಿಕೆ ಸ್ಟಾರ್ಟ್ ಆಗಿಬಿಡೋದ್ರಿ. ನನಗೆ ಎಲ್ಲಿ ಬ್ಯಾಗ್ ಈಗ ಏನಾರ ಆಗಿತ್ತು ಅಂತೇಳಿ ಅದಕ್ಕೆ ಈಗ ಲಾಕ್ ಹಾಕಿ ಏನು ಚಿಂತೆ ಏನೂ ಇಲ್ಲ. ನಮ್ಮ ಲೋವರ್ ಪ್ಯಾಸೆಂಜರ್ಸು ಅದಾರ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನೊಂದು ಏನಪ್ಪ ಅಂತಂತಂದ್ರೆ, ನನಗೆ ಅವತ್ತು ಬ್ಯಾಗ್ ಹೋಗಿದ್ದಕ್ಕಿಂತ ಒಂದು ದುಃಖ ಎದಕ್ಕೆ ಅಂತ ಹೇಳ್ರಿ, ಬ್ಯಾಗ್ ನಾನು ತೊಗೊಂಡಿದ್ದೆ ಕ್ರೆಡಿಟ್ ಕಾರ್ಡಿಂದ. ಬ್ಯಾಗ್ ತುಡುಗಾದ್ಮೇಲೆ ಅದ್ರ ಬಿಲ್ ನಾನು ಪೇ ಮಾಡೇನಿ. ಅದಕ್ಕೆ ಭಾಳ ಹರ್ಟ್ ಆಯ್ತು ನನಗೆ. ಅವತ್ತು ಆದಾಗ ಹರ್ಟ್ ಆಗಿತ್ತು, ಬಟ್ ಮರ್ತಿದ್ದೆ. 1 ತಿಂಗಳಾದ್ಮೇಲೆ ಬಿಲ್ ಜನ್ರೇಟ್ ಆಯ್ತು ಅದು ಕ್ರೆಡಿಟ್ ಕಾರ್ಡ್ದು. ಅವಾಗ ಪೇ ಮಾಡ್ಬೇಕಲ್ಲ, ಅವಾಗ ಫೇಲ್ ಆಯ್ತು. ಅಯ್ಯೋ ಬ್ಯಾಗ್ ಹೋತಲ್ಲ ಅಂತೇಳಿ ಅವಾಗ ಭಾಳ ಮರಿಗೇನು ನಾನು.
ಸೊಲ್ಲಾಪುರದಾಗ ನೋಡ್ರಿ ಇಲ್ಲಿ ಗಾಡಿ ವಾಟ್ರಿಂಗು ಆತ. ನಾನು ತೊಗೊಂಡೆ ಬಾಳೆಹಣ್ಣು. ಯಾಕಂತಂದ್ರೆ ಜರ್ನಿ ಮಾಡ್ತೇವಂತಂದ್ರೆ ಹೊಳ ತಿನ್ನಕ್ಕಂತೂ ಆಗಂಗಿಲ್ಲ ರೀ. ನಾವು ಒಬ್ಬವರ ಏನು ತಿನ್ನಲಿ, ಯಾರ ಜೊತೆ ಬಾಳೆಹಣ್ಣು ತೊಗೊಂಡೆ. ಇವಾಗ ಬಾಳೆಹಣ್ಣಿಂದ ಹೊಟ್ಟೆನೂ ಚಲೋ ಇರುತ್ತೆ, ಆ್ಯಸಿಡಿಟಿ ಪ್ರಾಬ್ಲಮ್ ಇಲ್ಲ, ಮೆಟಬಾಲಿಸಮ್ಮು ವರ್ಕ್ ಮಸ್ತ್ ಆಗುತ್ತೆ. ಸೊಲ್ಲಾಪುರ ಆದಮೇಲೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಮಲ್ಕೊಂಡಿದ್ದೆ ರೀ. ಡೈರೆಕ್ಟ್ ಅಂತ ನಾನು ಇಲ್ಲೇ ಖೇಡ್ಗಾವ್ಗೆ ಉರುಳಿಕಿತ ಹಿಂದೆ ಬರುತ್ತೆ. ನಾವೀಗ ಕ್ರಾಸ್ ಮಾಡೇವಿ ಕುರ್ದುವಾಡಿ, ದೊಂಡನು ಕ್ರಾಸ್ ಮಾಡೇವಿ. ಬಿಫೋರ್ ಟೈಮ್ ರನ್ನಾಗ ಆತಿದ್ದಕ್ಕೆ ನಮ್ಮನ್ನ ಇಲ್ಲೇ ಸ್ಟಾಪ್ ಮಾಡತ್ತಾರೆ ರೀ. ಮುಂದೆ ಹೌಡಾ ದುರಂತ ಹೊಂಟತಿ. ಹೌಡಾಯಿಂದ ಪುಣೆಗೆ ಬರುವಂಥ ದುರಂತ, ಮತ್ತು ಅದ್ರ ಮುಂದೆ ಐತಿ ನಾಗರಿಕವಾಲ್ ಎಕ್ಸ್ಪ್ರೆಸ್ ಏನೋ, ಮತ್ತು ಅದ್ರ ಹಿಂದೆ ಇನ್ನೊಂದು ಟ್ರೈನ್ ಐತಿ ದೊಂಡ್ ಇಂದೋರ್ ಸೂಪರ್ ಫಾಸ್ಟ್. ಡಿಪಾರ್ಟ್ ಆದ್ವಿ ನಾವೀಗ ಖೇಡ್ಗಾವಿಂದ. ಒಂದು ಆಲ್ಮೋಸ್ಟ್ 20 ತಾಸಿನ ಜರ್ನಿ ಆಯ್ತು ರೀ ನಮ್ದು. ಗಾಡಿ ಮಾತ್ರ ಕ್ಲೀನ್ ಇಟ್ರೆ ಅದೊಂದು ಹೇಳ್ಬೋದು, ಥಮ್ಸಪ್ ಅಂತಾನೆ. ಬಟ್ ಇದೆಲ್ಲ ನಾರ್ಮಲ್ ಹಿಂಗೆ ನೀರು ಗಿಡ್ಸ್ ಇರ್ದಿರ್ತಾವೆ. ಬಟ್ ವಾಶ್ರೂಮ್ ಎಲ್ಲ ಕ್ಲೀನ್ ಇಡತ್ತಾರ. ನಾನು ಮಸ್ತ್ ನಿದ್ದೆ ಮಾಡಿದೆ. ಕ್ರಾಸಿಂಗ್ ಭೀ ಯಾಕೆ ಕವರ್ ಮಾಡಿಲ್ಲ ಅಂತಂದ್ರೆ ನೀವೇ ಇಲ್ಲಿ ನೋಡ್ರಿಲ್ಲ, ನಂದು ಇದೇನು ಕೈಯಾಗ ಹಾಕೋತಿದ್ದೆ ಅಲ್ಲ, ಕವರ್ ಚೇಂಜ್ ಮಾಡಿದ ಸಂಬಂಧ ಅದಿಲ್ಲ. ಕ್ರಾಸಿಂಗ್ ತೋದ್ಬಂದು ಫೋನ್ಗೆ ಏನಾರ ಆದ್ರೆ ಬರೀ ಒಂದು ವಿಡಿಯೋ ಸಂಬಂಧ ಇದಾಗದಾಗುತ್ತೆ. ಅದಕ್ಕೆ ನನಗೆ ಕ್ಷಮೆ ಕೇಳ್ತೇನೆ ನಿಮ್ಗೆ, ಈ ವಿಡಿಯೋದಾಗ ಅಷ್ಟು ಕ್ರಾಸಿಂಗ್ ನೋಡೋಕೆ ಸಿಕ್ಕಿಲ್ಲ ಅಂತೇಳಿ. ಭಾಳ ಸಿಂಪಲ್ ಆಗಿಟ್ಟೆ ಇದು ವಿಡಿಯೋ. ಬಟ್ ಈಗ ಏನು ಸ್ಟಾರ್ಟ್ ಆಗತ್ತೆ, ಈಗ ನಮ್ದು ಇದು ಬರುತ್ತೆ, ಏನು ಹೇಳ್ರಿ, ಕೈಗೆ ಹಾಕೋದಿದೆ. ಅಣ್ಣ ಬರ್ತಾರೆ ಈಗ ಪುಣೆದಿಂದ, ಸತ್ಯ ಅಣ್ಣ. ನಾನು ಕುಡಿಯೋದು ಮುಂಬೈಗೆ ಹೋಗಿ, ನಾನು ಅವರ ಕುಡಿಯೋ ಮುಂಬೈಗೆ ಹೋಗಿ. ಮುಂಬೈಗೆ ಗೋವಾ ರಾಜಧಾನಿ ಒಳಗೆ ಶ್ರೇಯಾಂಶ್ ಭೈ ಅವರು ಆತಾರೆ. ರಾತ್ರಿ ಬರುವಂಥ ಕೊನಾರ್ಕ್ ಎಕ್ಸ್ಪ್ರೆಸ್ದಿಂದ ಮಯೂರ್ ಭೈ ಅಂತದಾರ, ಅವರು ಬರ್ತಾರೆ. ಅಷ್ಟು ಕೂಡ ನಾವು 4 ಜನ ಸೇರಿ ನೀವು ಹೇಳ್ದಂಗೆ ತೇಜಸ್ ಎಕ್ಸ್ಪ್ರೆಸ್ ಜರ್ನಿ ಮಾಡ್ಬೇಕಂತ ಹೇಳೊಂಟೇವ್ರಿ. ಹೌದು ರೀ, ಮುಂಬೈದಿಂದ ಗೋವಾಕ್ಕೆ ಹೋಗುವಂಥ ತೇಜಸ್ ಎಕ್ಸ್ಪ್ರೆಸ್ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ನೋಡೋಕೆ ಸಿಗುತ್ತೆ. ವೇಟ್ ಮಾಡ್ತಾರೆ ಅಂತೇಳಿ ನಾನು ಅನ್ಕೊಂಡೀನಿ. ಮಸ್ತ್ ಮಳೆ ಆಗತೈತಿ. ಯಾಕಂತಂದ್ರೆ ನಾವು ಮಾಂಡವಿ ಮಾಡಿದಾಗ ಅಷ್ಟು ಮಳೆ ಇರಲಿಲ್ಲ, ಬರೀ ಫುಡ್ ನೋಡ್ಕೊಂಡು ಹೋಗಿದ್ವಿ. ಈ ಸತ ಮಸ್ತ್ ಮಳೆ ಒಳಗೆ ನಿಮ್ಗೆ ಕೊಂಕನ್ ತೋರಿಸ್ತಾನೆ ಅಂತೇಳಿ ಈ ವಿಡಿಯೋ ಮಾಡತ್ತಿದ್ದೆ. ಅದು ಮತ್ತು ಯಾವ ಇದು ಕೋಚ್ ಹೇಳ್ರಿ, ವಿಸ್ಟಾಡೋಮ್ ಕೋಚ್ ಒಳಗೆ. ಬರ್ರಿ, ನಮ್ಮ ಮಂಗಳೂರು ರೂಟ್ ಅಂತ ನೋಡಿದ್ವಿ. ಇದೊಂದು ರೂಟ್ ಅಂತೂ ವಿಸ್ಟಾಡೋಮ್ ಕೋಚ್ ಒಳಗೆ ನೋಡೋಣ ಅಂತ. ಹಡಪ್ಸರ್ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತೀವಿ ನೋಡ್ರಿ ನಾವೀಗ. ವರ್ಕ್ಸ್ ನಡೆದ ಹಡಪ್ಸ. ಇದು ನಮ್ಮ ಬೆಂಗಳೂರೊಳಗೆ ಯಶವಂತಪುರದ್ದು ಇದ್ದಂಗೆ ನೋಡ್ರಿ ರೈಲ್ವೆ ಸ್ಟೇಷನ್, ಪುಣೆ ಒಳಗೆ. ನಾವು ಪುಣೆ ಸಿಟಿಗೆ ಎಂಟ್ರ್ ಆಗ್ಬಿಟ್ಟು ಆಲ್ಮೋಸ್ಟ್. ಇಲ್ಲಿ ನೋಡ್ರಿಲ್ಲ, ಪುಣೆ ಔಟ್ರ ಗೋರ್ಪುಡಿ ಒಳಗೆ ನಾವು ಜಾಯ್ನ್ ಆದೀವಿ ಮಿರಜ್ ಲೈನಿಗೆ. ವಾಯ ಸತಾರ ಬರುತ್ತಲ್ಲ ಆ ಲೈನ. ಮುಂದೆ ನಮ್ಮ ಹುಬ್ಬಳ್ಳಿ ಬೆಳಗಾವಿ ಮೇಲೆ ಹುಬ್ಬಳ್ಳಿಗೂ ಹೋಗುತ್ತೆ. ಅಲ್ಲಿ ಪುಣೆ ಅಮರಾವತಿ ಎಕ್ಸ್ಪ್ರೆಸ್ ಅದು ಇದ್ದಿದ್ದೆ. ಇಲ್ಲೈತಿ ರಾಯ್ಪುರ ಅಂಬೋದು ವ್ಯಾಪ್ 7. ನಮ್ಮ ಮುಂದೆ ಜೇಲಮ್ ಎಕ್ಸ್ಪ್ರೆಸ್ ಬರತೈತೆ ನೋಡ್ರಿ, ಜಮ್ಮು ತವಿಯಿಂದ ಪುಣೆಗೆ ಬರೋದು. ಇದು ಲಾಂಗ್ ರನ್ ಗಾಡಿನ, ಭಾಳ ಸ್ಟಾಪ್ ಅದಾವ್ರಿ ಇದಕ್ಕೆ. ಇಷ್ಟು ಓಟಕ್ಕೆ ಹಾಕವ್ರಿ ಗಾಡಿಗೆ, ಹೇಳಾಗೋಲ್ಲ ನಿಮಗೆ. ಅಷ್ಟು ಓಟಕ್ಕೆ ಹಾಕವು ಎಲ್ಲ. ಆಲ್ಮೋಸ್ಟ್ ಇದು ರಾಜಧಾನಿ ಏನು ಭೋಪಾಲ್ ಸೈಡ್ ಬರ್ತಾವಲ್ಲ, ಎಲ್ಲ ಓಟಕ್ಕೆ ಮಾಡ್ತಾವೆ ಈ ಗಾಡಿನ. ನಾವು ಫೈನಲಿ ಎಂಟ್ರ್ ಆಗಿಬಿಟ್ಟಿವಿ ಈಗ ಕಮರ್ಷಿಯಲ್ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ ಪುಣೆ. ಜನರು ರಶ್ ನೋಡ್ರಿ ಗಾಡಿಗೆ, ಹೆವಿ ಅಂದ್ರೆ ಹೆವಿ ರಶ್ ಐತೆ. ಡೆಕ್ಕನ್ ಹೋದ್ಮೇಲೆ ನೆಕ್ಸ್ಟ್ ಪ್ರಿಯಾರಿಟಿ ಗಾಡಿನೇ ಇದೆ. ಎ ಸಿ ಕೋಚಸ್ ಅದಕ್ಕೆ ಫಿಲ್ ಆಗ್ಯಾವ ಇಲ್ಲಿಂದ. ನಾನು ಎ ಸಿ ಕೋಚಸ್ದ ರಿಸರ್ವೇಷನ್ ಚಾರ್ಟ್ ನೋಡಿದೆ, ಇಲ್ಲಿ ಮಟ್ಟ ಏನು ಕರೆಂಟಿಗೆ ಒಳಗೆ ಅವೈಲೇಬಲ್ ಇದ್ದಿಲ್ಲ, ಎಲ್ಲ ಪ್ಯಾಕ್ ಆಗಿದೆ. ಬಿಫೋರ್ ಟೈಮ್ ರನ್ ಆಗತ್ತಿದ್ವಿ, ಪುಣೆಗೆ ಲಘು ಬರ್ತೇವೆ ಅಂತ ಅನ್ಕೊಂಡಿದ್ವಿ. ಬಟ್ ಆ್ಯಸ್ ಆಲ್ವೇಸ್ ಪುಣೆ ಡಿಲೇ ಮಾಡತ್ತಾರೆ, ಅದಂತೂ ಗೊತ್ತಾಯ್ತಾ. ಪುಣೆ ಒಳಗೆ ನಮಗೆ ಜಾಯ್ನ್ ಆಗ್ಯಾರ ಸತ್ಯನ, ಅವ್ರನ್ನೆಲ್ಲ ತೋರಿಸ್ತೀನಿ. ಅವ್ರದ್ದು ಫಸ್ಟ್ AC ಒಳಗೆ ಟಿಕೆಟ್ ಐತೆ. ನಾನು IRCTC ಈ ಕ್ಯಾಟ್ರಿಂಗಿಂದ ಬಿಹಾರಿ ಭೋಜನಾಲಯದಿಂದ ಒಂದು ಊಟ ಆರ್ಡರ್ ಮಾಡ್ಕೊಂಡಿದ್ದೆ. ಯಾಕಂದರೆ ರೀಸೆಂಟ್ ಟೈಮ್ ಒಳಗೆ ಸ್ವಿಗ್ಗಿ ಒಳಗೆ ಭಾಳ ಫೇಮಸ್ ಆಗತ್ತೆ ರೀ ಇದು. ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಥಾಲಿ ಆರ್ಡರ್ ಮಾಡೀನಿ. ನಾನು ಏನು ಊಟ ಮಾಡಿರ್ಕಿಲ್ಲ, ನೀವು ನೋಡೇ ಇರ್ತಾರೆ ನನ್ನ ವಿಡಿಯೋ. ಬರ್ರಿ, ಪುಣೆಗೆ ಯಾಕೆ ಜಂಕ್ಷನ್ ಅಂತಾರೆ ಅಂತೇಳಿ ತೋರಿಸಿಬಿಟ್ಟೆ. ಒಂದು ಔಟ್ರ್ ಲೈನ್ ಬಂತ ನಮ್ಮ ಮಿರಜ್ ಸೈಡಿಂದ, ಮಿರಜ ಬೆಳಗಾವಿ ಧಾರವಾಡ ಹುಬ್ಳಿ ಆ ಲೈನ್ ಬಂತಲ್ಲ, ಅದ್ರ ಸಂಬಂಧ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲೆಲ್ಲೋ ಅದಾರ ನೋಡ್ರಿ, ಲೆಕ್ಕ ಪುಣೆದಾಗೂ ಸಿಕ್ಕಾರ. ಎಲ್ಲಿ ಹೊಂಟಿದ್ರಿ? ಜಮ್ಮು ಉಂಟ್ರಿ? ಓ, ಆರ್ಮಿ ಸೆಲೆಕ್ಷನ್ ಆಗಿದೆ. ಆರ್ಮಿ ರೀ? ಇಲ್ಲ ಅಣ್ಣ, ಅಮರ್ನಾಥ್ ಯಾತ್ರೆ ಹೊಂಟ್ರಿ? ಓ ನೋಡ್ರಿ, ಇಬ್ಬರು ಹೊಂಟ್ರಿ? ಫ್ಯಾಮಿಲಿ ಇತ್ತು. ಇದು ಏನೋ ಕ್ಲೋಸ್ ಆಗೈತೆ ಅಂತಿದ್ರೆ ನಿನ್ನ ನ್ಯೂಸ್ ಬರತ್ತಿತ್ತು, ಸಸ್ಪೆಂಡ್ ಮಾಡ್ರಿ ಅಂತೇಳಿ. ಏನಾಯ್ತಣ್ಣ, ಇನ್ನೂ ನಾವು ಹೋಗಾಕ 3-4 ದಿನ ಆಯ್ತಲ್ಲ, ಟೈಮ್ ಜೇಲಮ್ ಹೊಂಟ್ರಿ? ಯಾವ ಊರು ನಿಮ್ದು? ಧಾರವಾಡ. ಧಾರವಾಡ ನಮ್ಮ ಊರಣ್ಣ. ಯಾವ ಟ್ರೈನಿಗೆ ಬಂದ್ರಿ ಇಲ್ಲಿಗೆ? ಒಂದೇ ಭಾರತಕ್ಕೆ ಬಂದ್ರಿ. ಈಗ ಜೇಲಮ್ ಒಳಗೆ 2 ಟೈರ್ ಮಾಡಿಸಿರಿ, ಬೆಸ್ಟ್. ಬಟ್ ಅಳ್ಕೊಂತ ಭಾಳ ಹೋಗೋದು ಜೇಲಮ್. ಉದ್ಯಾನ್ ಎಕ್ಸ್ಪ್ರೆಸ್ದ ಫಸ್ಟ್ ಕ್ಲಾಸ್ AC ಒಳಗೆ ಬಂದ ನೋಡ್ರಿ. ಇಲ್ಲ ನೀವು ನಿಮ್ಗೆ ಫಸ್ಟ್ AC ಮೇನ್ ಅಂದ್ರೆ ವಾಶ್ರೂಮ್ ಸಿಗುತ್ತೆ, ಶವರ್ ರೂಮ್ ಸಿಗುತ್ತೆ.
ಎಂಟ್ರ್ ಆಗ್ಬಿಡ್ಕ ನಂಗೆ ಭಾರಿ ಬೆಸ್ಟ್ ಅನ್ಸಿದ್ದು ಇದೆ ನೋಡ್ರಿ ಫಸ್ಟ್ ಎಸಿ ಯಾಕಂತೇಳಿ ಹೇಳ್ತಂತೀರಿ ಇಲ್ಲಿ ನೋಡ್ರಿ ಎಂಟ್ರ್ ಅದೇ ಕ್ಯಾಬಿನದ್ದು ಏನಿದಿರ್ತ ಗೋದಾವರಿ ಇದು ಕಾವೇರಿ ಇಲ್ಲಿ ಕೃಷ್ಣ ತಾಪ್ತಿ ನರ್ಮದಾ ಆಲ್ಮೋಸ್ಟ್ ಏನೇನು ರಿವರ್ಸ್ ಅದಾವಲ್ಲ ಎಲ್ಲ ರಿವರ್ಸ್ ಇದಾಗೈತಿ ಮತ್ತು ಮಸ್ತ್ ಪೇಂಟಿಂಗ್ಸ್ ಎಲ್ಲ ಐತಿ ವಾವ್ ಯಾವ ರಾಜಧಾನಿಗೂ ಕಮ್ಮಿ ಇಲ್ಲ ನಾರಂಗೆ ಇಂಟೀರಿಯರ್ಸ್ ಮಾಡ್ಯಾರ ನೋಡ್ರಿ ಉದ್ಯಾನ ಎಕ್ಸ್ಪ್ರೆಸ್ ಒಳಗೆ ನೋಡ್ರಿ ಇದು ಫಿನಿಶಿಂಗ್ ಏನು ಗಿಚ್ಚಿ ಕೊಟ್ರ ಇಲ್ಲಿ ನೋಡ್ರಿ ಆ ಹುಡುಗರು ಏನು ಭೇಟಿಯಾಗಿದ್ರಲ್ಲ ಅವ್ರು ಹೋಗೋ ಟ್ರೈನಿಗೆ ಜನರಲ್ ಅದ್ರಶ್ ನೋಡ್ರಿ ನೀವು ಇಲ್ಲಿ ಪೊಲೀಸರೆಲ್ಲ ನಿಂತು ಮಸ್ತ್ ಮೇಂಟೆನೆನ್ಸ್ ಮಾಡಿ ಅವ್ರನ್ನ ಹತ್ತಿಸ್ತಾರೆ ನಾವು ಡಿಪಾರ್ಟ್ ಆದ್ವಿ ಈಗ ಪುಣೆ ಜಂಕ್ಷನಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಲೋನಾವಲ ಐತಿ ಲೋನಾವಲಾಯಿಂದ ನಿಮ್ಗೆ ವಂಡರ್ಫುಲ್ ಸೀನ್ಸ್ ಅಂತೂ ಕಂಡ ಕಾಣ್ತಾವೆ ಇಂಡಿಯನ್ ರೈಲ್ವೇಸ್ ಒಳಗೆ ಲೇಟ್ ಲತೀಫ್ ಯಾವ್ದಾರ ಗಾಡಿ ಐತಂದ್ರೆ ಅದಿದೆ ನೋಡ್ರಿ ಪುಣೆ ಹೌಡಾ ಹಜಾದಿಂದ ಈಗ ಒಂದು ಸ್ವಲ್ಪ ಟೈಮ್ ಇದ್ರೆ ಕವರ್ ಆಗಿದೆ ಇದು ಅದು ಬರುತ್ತೆ SCCR ಮೇಲೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ನಾನು ತರಿಸಿದ್ದೆ ಅಲ್ರಿ ಬಿಹಾರಿ ಬೌಲಿಂದ ವಾಸಿಪುರ್ ತಾಲಿ ಗ್ಯಾಂಗ್ಸ್ ಆಫ್ ವಾಸಿಪುರ್ ನೋಡಿರ್ಬೋದು ನೀವು ಅದೇ ತಾಲಿ ಇದು ಸ್ವೀಟ್ ಐತೆ ಒಂದು ಟೆಕುವಾ ಅಂತಂತೇಳಿ ಮತ್ತು ಇಲ್ಲಿ 2 ಥರದ ಪಲ್ಯ ಅದಾವು ಒಂದು ದಾಲ್ ಐತಿ ಮತ್ತು ಇಲ್ಲಿ ಕಡ್ಲಿಕಾಳು ಪಲ್ಯ ಐತಿ ನಂಗೆ ಭಾಳ ಇಷ್ಟ ಆಗೋದು ಇದು ಆಲೂ ಭುಜಿ ಅಂತಾರೆ ಇವರು ಇಲ್ಲಿ ನೋಡ್ರಿ ಇಲ್ಲಿ ಡಿಫ್ರೆಂಟ್ ಸ್ಟೈಲ್ ಒಳಗೆ ಉಪ್ಪಿನಕಾಯಿ ಐತಿ ಬರ್ರಿ ಟೇಸ್ಟ್ ಮಾಡಿ ನೋಡೋಣ ಅಂತ ಹೆಂಗೈತಿ ಬಟ್ ನನಗೆ ಚಮಚೆನ ಇಲ್ಲ ಅದು ಭಾಳ ಇದೆ ಮಿಸ್ಟೇಕ್ ಅದು ಇಲ್ಲಿ ನೋಡ್ರಿ ಇಲ್ಲ ಅನ್ನ ಎಲ್ಲ ಹಂಗೆ ಎಕ್ಸ್ಟ್ರಾ ಇಟ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ ವಾ ಎಷ್ಟು ಮಸ್ತ್ ಐತೆ ನೋಡ್ರಿ ಇದು ಒಂದು ಆಲೂ ಐತಿ ಇದು ದಾಲ್ ಐತಿ ನಂಗೆ ಭಾಳ ಇಷ್ಟ ಆಗಿದ್ದು ಇದು ಪಿಕಲದ್ದು ಭಾಳ ಇಷ್ಟ ಆಗಿದ್ದು ಟೊಮೆಟೊ ಪ್ಯಾಸ್ ಚಟ್ನಿ ಓ ಟೊಮೆಟೊ ಮತ್ತು ಉಳ್ಳಾಗಡ್ಡಿದು ಚಟ್ನಿ ಅಂತ ನಂಗೆ ಮೇನ್ ಇಷ್ಟ ಆಗೋದು ಇದೆ ಆಲೂ ಭುಜಿ ಇದ್ರ ಸಂಬಂಧ ಇಷ್ಟೆಲ್ಲ ತರಿಸಿದ ರೈಸದ ಕ್ವಾಲಿಟಿ ನೋಡ್ರಿ ನೀವು ಇದಕ್ಕೆ 300 ರೂಪಾಯಿ ಏನೋ ಪೇ ಮಾಡೇನಿ ನಾನು ಮತ್ತು ನಿಮ್ಗೆ ಇಲ್ಲೇ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಸಿಗುತ್ತೆ ಪಟ್ನ ಟೇಸ್ಟ್ ಮಾಡಮ್ ಬರ್ರಿ ದಾಲ್ ಮತ್ತು ರೈಸ ವರ್ತು ಸಂಜೆ ಮಟ್ಟ ವೇಟ್ ಮಾಡಿದ್ದು ಬರ್ತದ ಸ್ವಲ್ಪ ಭುಜ ನಾನು ಹಂಗೆ ತಿಂತೀನಿ ಬರ್ತದ ನೋಡ್ರಿ ನಮ್ಮ ಮಲ್ಹಾರ್ ಬೈ ಅವ್ರ ಮನೆಯಿಂದ ಚಪಾತಿ ಕಳ್ಸಾರ ಮಸ್ತ್ ಭುಜ ಲೋನಾವಲಾಗ ಸಮೀಪ ಮಾಡಿದೀವಲ್ರಿ ಮಸ್ತ್ ತಂಪು ಗಾಳಿ ಬರೋದಂತೆ ವಾ ಇದಂತಾರೆ ಘಾಟ್ ಸೆಕ್ಷನ್ ಹೆಂಗೆ ನೋಡ್ರಿ ಪ್ರಕೃತಿ ಅಲ್ಲಿ ನಾರ್ಮಲ್ ಇದು ಫ್ಲಾಟ್ ಲ್ಯಾಂಡ್ಸ್ಕೇಪ್ ಒಳಗಿರುವಷ್ಟು ಫರಕ್ ಬೀಳಿಲ್ಲ ನಮಗೆ ಏನೈತ್ರಿ ಇದು ಅದರ ಪೂರ್ತಿ ಹಚ್ಚ ಹಸಿರು ಆಗ್ಬಿಟ್ಟೈತಿ ಇದನ್ನ ನೀವು ನಾರ್ಮಲ್ ದಿನಗಳೊಳಗೆ ನೋಡ್ರಿ ಅಷ್ಟೇನು ಚಲೋ ಕಾಣಲ್ಲ ಬಟ್ ಮಾನ್ಸೂನ್ ಬಂತಂದ್ರೆ ಪುಣೆ ಮುಂಬೈ ಘಾಟ್ ಸ್ವರ್ಗ ಆಗಿರುತ್ತೆ ಲೋನಾವಲಾಗ ಸಮೀಪ ಆದಂಗೆ ಮಳಿನೂ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿ ಓ ಅದೇನಿದು ನೋಡ್ರಲ್ಲ ಅದೇ ಇಂದ್ರಯಾನಿ ನೋಡ್ರಿ ಇಂದ್ರಯಾನಿ ಸೂಪರ್ ಫಾಸ್ಟ್ ಅಂತ ಒಂದು ಟ್ರೈನು ರನ್ ಆಗುತ್ತೆ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ನೋಡ್ರಿ ಇಲ್ಲ ಎಷ್ಟು ಮಸ್ತ್ ಪ್ಯಾರಲಲ್ ಹೊಂಟೇವೆ ಬಟ್ ಹಿಂದಿನ ವ್ಯೂ ನೋಡ್ರಿ ನೀವು ಮಸ್ತ್ ಗುಡ್ಡ ಬೆಟ್ಟದಿಂದ ಮುಂದೆ ಹೋಗ್ರಿ ಅಲ್ಲಂತೂ ಫಾಗು ಐತಿ ಮ್ಯಾಲೆ ಹೋಗಿ ದಿಸ್ ಇಸ್ ಮುಂಬೈ ಪುಣೆ ಫಾರ್ ಯು ಉದ್ಯಾನ ಎಕ್ಸ್ಪ್ರೆಸ್ ಈಗ ಅರವತ್ತು ನೋಡ್ರಿ ಫೈನಲಿ ಲೋನಾವಲಾಗ ಇಲ್ಲಿಂದನ ಅಸಲಿ ಆಟ ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲೇ ಲೋಕಲ್ ಹೊಂಟದ ನೋಡ್ರಿ ಪುಣೆ ಮತ್ತು ಲೋನಾವಲ ಅನ್ಬೇಕಾರೆ ರನ್ ಆಗ್ತದೆ ಹಾಗಾಗಿ ನೀವೇನು ಕ್ರೌಡ್ ನೋಡ್ರಿಲ್ಲ ಇದೇ ಗಾಡಿಗೆ ನಾನು ಇಲ್ಲಿ ನಿಮ್ಗೆ ಆ ಸೈಡಿಂದ ಬರತ್ತೀರಂದ್ರೆ ಬ್ಯಾಂಕರ್ಸ್ ಏನು ಅಟ್ಯಾಚ್ ಆಗಿರ್ತಾವಲ್ಲ ಇಲ್ಲಿ ಡಿಟ್ಯಾಚ್ ಹಾಕೋ
ಬಟ್ ಇಲ್ಲಿಂದ ಏನು ನಿಮಗೆ ಬ್ರೇಕರ್ಸ್ ಏನಿರೋಂಗಿಲ್ಲ, ನಾರ್ಮಲಾಗಿ ಗಾಡಿ ರನ್ ಆಗುತ್ತೆ. ಬ್ರೇಕರ್ಸ್ ಅವಶ್ಯಕತೆ ಇಲ್ಲ. ಘಾಟ್ ನಾವು ಡಿಸೆಂಡ್ ಮಾಡ್ತೀವಿ ಇನ್ನು ಮುಂಬೈ ಸೈಡ್, ಯಾಕಂದರೆ ಫುಲ್ ಇಲ್ಲಿ ಇರೋದು ಸಮುದ್ರ ಐತಂದ್ರೆ ನಾವು ಸಮುದ್ರಕ್ಕೆ ಡಿಸೆಂಡ್ ಆಗಬೇಕು. ಸಮುದ್ರದಿಂದ ವಾಪಸ್ ಬರ್ಬೋದು, ಅಪ್ಪಾಕೊಂತ ಬರ್ತಾವೆ. ಮತ್ತು ಲೋನಾವಲ ಒಂದು ಟೂರಿಸ್ಟ್ ಸ್ಪಾಟ್ ರೀ, ಎಲ್ಲೆಲ್ಲೋ ನೀವು ಕೇರ್ಬೋದು. ದೊಡ್ಡ ದೊಡ್ಡ ಟ್ರೆಕ್ಸ್ ಗೀಕ್ಸ್ ಎಲ್ಲ ಈ ಮಾನ್ಸೂನ್ ಒಳಗೆ ಬರೋಕೆ ಯೋಚನೆ ಮಾಡ್ತಾರಂದ್ರೆ ಉದ್ಯಾನ ಎಕ್ಸ್ಪ್ರೆಸ್ ಒಳಗೆ ನಿಮಗೆ ಆಫಿಷಿಯಲ್ ಆಗಿ ಲೋನಾವಲ ಸ್ಟಾಪ್ ಐತಿ. ಒಂದೇ ಭಾರತ್ ಒಂದೇ ನೋಡ್ರಿ ಟ್ರೈನ ಇದು ಮುಂಬೈಯಿಂದ ಪುಣೆಗೆ ಹೋಗೋದು ಮುಂದೆ ನಿಂದ್ರಲ್ಲ, ಇಲ್ಲಾಂದ್ರೆ ಎಲ್ಲ ಪ್ರತಿಯೊಂದು ಟ್ರೈನು ನಿಂದಿರ್ತಾವೆ ಇಲ್ಲಿ. ಬಂತು ನೋಡ್ರಿ ಬ್ಯಾಗ್ 7 ವೇಲದ್ದು BHL ಅಮ್ಯೂಸ್ಮೆಂಟ್ ಪಾರ್ಕೂ ಇದು ನೋಡ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಬಾಜು. ನನ್ನ ಇದೇನು ವರ್ಕಿಂಗ್ ಇಲ್ಲ ಅನ್ಸುತ್ತೆ ಈಗ, ಯಾಕಂದ್ರೆ ಇಲ್ಲಿ ನೋಡ್ರಿ ಮುಂದೆ ಮುರಿದೈತಿ. ವರ್ಕ್ ಐತೆ, ಜನ ಅದಾರ ರೀ ಒಳಗೆ, ಜನ ಅದಾರ ಬಟ್ ಭಾಳ ಹಳೇದೈತಿ, ರಿಸ್ಕಿ. ಇಲ್ಲಿ ನೋಡ್ರಿ ಇಲ್ಲಿ ಓಲ್ಡ್ ಬ್ರಿಡ್ಜಸ್. ब्रेक टेस्टिंग पे गाड़ी डाला रेलवे स्टेशन पहुँच के यहाँ तक रोक करके ब्रेक टेस्टिंग की जाएगी। और मौसम क्या सुहाना हुआ है। एक बार यहाँ पे फिर हम घूमने पहले ऐसी कुछ चीज़ें हैं जो जर्नी को सेफ बनाने के लिए इंडियन रेलवे अपने प्रोटोकॉल्स को फॉलो करते हैं। ಖಂಡಾಲ ಒಳಗೆ ಟ್ರೈನ್ ನಿಂತತ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಇಲ್ಲಿ ಮನೆ ಎಲ್ಲಿ ಅದಾವ ಪೂರ್ತಿ ಗುಡ್ಡದ ಮೇಲೆ. ವಾ, ಅಲ್ಲಿ ಏನೋ ಇದು ಹೋಟೆಲ್ ಆಪ್ಷನ್ಸ್ ಅದಾವ ಅಂತ ಅನ್ನ ಹೇಳತ್ತಿದ್ರೆ ಭಾರಿ ಬೆಸ್ಟ್ ನೋಡ್ರಿ. ಅಲ್ಲಿಂದ ಟ್ರೈನ್ ಸ್ಪಾಟಿಂಗು ಮಾಡ್ಬೋದು ಮಸ್ತ್. ಎಷ್ಟು ದೂರ ಐತೆ ನೋಡ್ರಿ ಅದು. ವಾ, ಅನ್ನ ಯಾಕೋ ಡಿಂಗಯ್ಯನ ಅನ್ಸುತ್ತೆ. 2 ಸಲ ಬಿದ್ದು ಇಲ್ಲೇ. बड़ी चढ़ाई में चढ़ाने के लिए 3 लोकोमोटिव का सहारा। ಫಸ್ಟ್ ಟನಲ್ ಎಂಟ್ರ್ ಆಗಿ ನೋಡ್ರಿ ನಾವು ಆಫ್ಟರ್ ಖಂಡಾಲ. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಐತೆ ನೋಡ್ರಿ, ಪ್ಯಾರಲಲ್ ಆಗಿ ಘಾಟ್ಸ್ ಒಳಗೆ ನಾನು. ಘಾಟ್ ಒಳಗೆ CCTVನೂ ಇಟ್ಟಾರ ನೋಡ್ರಿ ಇಲ್ಲಿ. ವಾ, ಮೇಂಟೆನೆನ್ಸಿಗೆ. मंकील हम लोग पार कर रहे हैं। ಅಲ್ಲಿ ನೋಡ್ರಿ ಇಲ್ಲಿ ಮ್ಯಾಲೆ ರೆಸಾರ್ಟ್ ಐತಿ. ವಾ, वंदे भारत यहीं पे क्रॉस हो जाएगी बीच में, हमें दिखेगी। ಹಾಂ ಮಿಡಲ್ में लेंगे. ಇದೇನಿದು ನೋಡತ್ತಿರಲ್ಲ, ಇದಕ್ಕೆ ಕ್ಯಾಚ್ ಸೈಡಿಂಗ್ ಅಂತಾರೆ. ಯಾವಾಗಾರ ಘಾಟ್ ಸೆಕ್ಷನ್ ಒಳಗೆ ಬ್ರೇಕ್ ಫೇಲ್ಯೂರ್ದು ಆದ್ರೆ
ಟ್ರೈನ್ಸ್ನ ಡೈವರ್ಟ್ ಮಾಡಿ ಈ ಕ್ಯಾಚ್ ಸೈಡಿಂಗಿಂದ ಹೋದ ಟ್ರೈನ್ಸ್ನ ಸ್ಟಾಪ್ ಮಾಡೋಕೆ ಇವನ್ನೆಲ್ಲ ಎಕ್ಸ್ಟ್ರಾ ಘಾಟ್ ಸೆಕ್ಷನ್ ಒಳಗೆ ಮಾಡಿರ್ತಾರೆ ರೀ. famous Kopoli, KP Oli Falls. Good. ಇಲ್ಲಿ ನೋಡ್ರಿ ಇಲ್ಲಿ ಮಳೆ ಆಗಿದ್ರೆ ಇದು ಮಸ್ತ್ ಬರುತ್ತೆ ಅಂದರೂ ನೀರು ಐತೆ ನೋಡ್ರಿ ಇಲ್ಲಿ ಚೆನ್ನಾಗೈತೆ ಸ್ವಲ್ಪ ಸ್ವಲ್ಪ. ಅದು ಎಷ್ಟು ದೂರದಿಂದ ಬರೋದು ಗೊತ್ತ್ರಿ? ಎಷ್ಟು ದೂರ ಐತೆ ನೋಡ್ರಿ ಅದು. ನಾವು ಮತ್ತೆ ಬ್ರೇಕ್ ಟೆಸ್ಟಿಂಗಿಗೆ ಸ್ಟಾಪ್ ಅದೀವಿ ಇಲ್ಲಿ ನೋಡ್ರಿ ಇಲ್ಲಿ ಗುಡಿ ಐತಿ. ಇಲ್ಲಿ ಗುಡಿ ಹಾದು ಬರೋ ದಾರಿನೂ ಐತಿ. ಟ್ರೆಕ್ಕಿಂಗ್ ಇದ್ದಂಗೆ ಐತೆ ನೋಡ್ರಿ. ಗುಡಿದ ದರ್ಶನನೂ ಆಗುತ್ತೆ, ದೇವ್ರ ದರ್ಶನನೂ ಆಗುತ್ತೆ, ಟ್ರೆಕ್ಕಿಂಗು ಆದಂಗೆ ಆಗುತ್ತೆ. ಟೋಟಲ್ ನಿಮ್ಗೆ ಇಲ್ಲಿ 3 ಲೈನ್ ಸಿಗ್ತಾವ ಮಂಕೀಲ್ ಕ್ಯಾಬಿನಿಂದ. ಒಂದು ಲೈನ್ ನಾವು ಬರತ್ತಿದ್ದೆ KP Oli ಫಾಲ್ಸ್ ಇದೆ, ಇದ್ರದ್ದು KP Oli ಕೊಪ್ಪೋಲಿ ಏನೋ ಅಂತಾರಲ್ಲ. 3rd ಲೈನ್ ಇದೆ. AB ಲೈನ್ ಒಳಗೆ ಹೋದ್ರೆ ಅದು ಮತ್ತೆ ಡಿಫ್ರೆಂಟ್ ರೂಟ್ ನೋಡೋಕೆ ಸಿಗುತ್ತೆ. ಅದಕ್ಕೆ ಒಂದಷ್ಟು ನೀವು ವಿಡಿಯೋದಾಗ ನೋಡ್ಬೋದು. ಒಂದು ವಿಡಿಯೋದಾಗ ಒಂದು ಡಿಫ್ರೆಂಟ್ ವ್ಯೂ ಇರುತ್ತೆ, ಒಂದು ವಿಡಿಯೋದಾಗ ಒಂದು ಡಿಫ್ರೆಂಟ್ ವ್ಯೂ ಇರುತ್ತೆ. ಲೆಫ್ಟ್ ಸೈಡಿಂದ ವ್ಯೂಸ್ ಬೇಕಂದ್ರೆ ನೀವು 3rd ಲೈನಿಗೆ ಬರ್ಬೇಕು. ರೈಟ್ ಸೈಡಿಂದ ಬೇಕಂದ್ರೆ 1st 2nd ಲೈನ್ ಒಳಗೆ ಹೋಗ್ಬೇಕು. ಟ್ರೆಕ್ಕಿಂಗ್ ಒಂದ ನೋಡ್ರಿ. ನಾವು ಅಲ್ಲಿಂದ ಬಂದಿರೋದು ಪೂರ್ತಿ ಇದೆ ಟನಲ್ ಒಳಗೆ ಹಿಂಗೆ ರೌಂಡ್ ಆಗಿ. ट्रेन आ गई, कोई ट्रेन आई? ಅದೇನು ಲೈನ್ ತೋರಿಸಿದೆಯಲ್ಲ ಅದಕ್ಕೆ ಕಾಪೋಲಿ ಲೈನ್ ಅಂತ್ರಿ. ಅಲ್ಲಿಗೆ ನೀವೇನಾರ ಕೊಪ್ಪೋಲಿ ವಾಟರ್ ಫಾಲ್ಸ್ ನೋಡ್ಬೇಕಂದ್ರೆ ಆ ಲೋಕಲ್ ಹಿಡ್ಕೊಂಡು ಹೋಗಿ ಅಲ್ಲಿಂದ ನೀವು ಟ್ರೆಕ್ ಮಾಡ್ಬೋದು. ಇಲ್ಲಿ ಕಾಣಾಗುತ್ತೆ
ಇಜ್ಜತ್ತಿಗೆ ಎಂಟ್ರ್ ಆದೀವಿ ನೋಡ್ರಿ ನಾವೀಗ. ಇಲ್ಲಿದು ವಡಾಪಾವ್ ಭಾರಿ ಫೇಮಸ್. ಇದೆ ನೋಡ್ರಿ ಅದು ರೈಟಿಂದ ಲೈನ್ ಬರೋದಲ್ಲ ನಾ ಹೇಳಿದ್ದೆ. ಈ ಪಲಸ್ದಾರಿ ಸ್ಟೇಷನ್ ಎಷ್ಟು ಮಸ್ತ್ ಐತೆ ನೋಡ್ರಿ. ಇಲ್ಲಿ ಮಿಡಲ್ ಒಳಗೆ ಮಸ್ತಿನ ಗಿಡ ಏನು ಕಟ್ಟನ್ನು ಮಾಡಿಲ್ಲ. ಸುಂದರ ಕಾಣತ್ತೇನ್ರಿ, ಸುಂದರವಾಗೈತಿ. ಇಲ್ಲಿಂದ ನೋಡ್ರಿ PSR ಐತೆ, ಪರ್ಮನೆಂಟ್ ಸ್ಪೀಡ್ ರಿಸ್ಟ್ರಿಕ್ಷನ್ 80. ನೀವು ಹಿಂಗೆ ಏನರ ಸಿಟಿ ಒಳಗೆ ಹೋಗಕ್ಕೆ ಇಷ್ಟ ಇಲ್ಲ, ಏನರ ಥಮ್ಮಿನಿ ಘಾಟದು ಎಕ್ಸ್ಪ್ಲೋರ್ ಮಾಡ್ತೇನೆ ಅಂತಂದ್ರೆ ನೀವು ಕಲ್ಯಾಣಿಗೆ ಹೇಳ್ಕೋಬೇಕ್ರಿ. ಕಲ್ಯಾಣ್ ಜಂಕ್ಷನ್ ಯಾಕಪ್ಪ ಅಂತಂದ್ರೆ ಔಟ್ರದ ಒಂದು ಲೈನ್ ತೋರಿಸಿದೆ, ಅದು ಬರೋದದಿ ನಾಸಿಕ್ ಸೈಡಿಂದ. ನಾಸಿಕ್ ಮನ್ಮಾಡ್ ಲೈನ್ ಅದ, ಸೆಂಟ್ರಲ್ ರೈಲ್ವೆ ಸ್ಕೀಮ್ಗೆ CR ಆದ್ಮೇಲೆ ಅದೇ ರೂಟಿಂದ ಬರುತ್ತೆ. ನಾವೀಗ ಎಂಟ್ರ್ ಆಗಿಬಿಟ್ಟು ಫೈನಲಿ ಕನಸಿನ ನಗರಿ ಮುಂಬೈಗೆನ, ಅಂದ್ರೆ ಮುಂಬೈ ಏರಿಯಾಗೆ ಕಲ್ಯಾಣ ಇದಕ್ಕೆ ಡಿಸ್ಟಿಕ್ ಇದೆ. ನೆಕ್ಸ್ಟ್ ನಾವಿನ್ನು ಹೋಗ್ತಾ ಇಂಟೀರಿಯರ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ಎಂಟ್ರಿ ಕೊಡ್ತೇವೆ. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಕಲ್ಯಾಣಿಂದ. ಏನು ರಶ್ ಇರುತ್ತೆ ನೋಡ್ರಿ ಇಲ್ಲಿ ಸ್ಟೇಷನ್ಸ್ ಇವೆಲ್ಲ. ಇಲ್ಲಿ ತೆಳಗೆ ಇಳಿದು ವಿಡಿಯೋನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಮುಂಬೈ ಜೀವನಾಡಿ, ಮುಂಬೈ ಲೋಕಲ್. ಎಷ್ಟು ರಿಸ್ಕಿ ಅಲ್ರಿ ಇದು. 6-7 ಮಂದಿ ಒಂದೇ ಡೋರಿಗೆ ಜೋತ್ ಬೀಳೋದು. ಡ್ರೀಮ್ ವ್ಯೂ ಅಂತಾರಲ್ರಿ, ಇದಕ್ಕೆ ಇರ್ಬೋದು ನೋಡ್ರಿ. ಅದು ಕರ್ವ್ ಎಷ್ಟು ಮಸ್ತ್ ಐತೆ. ಕರ್ವಿನ ಮುಂದೆ ಒಂದು ಗುಡ್ಡ, ಅದ್ರ ನಡಕ ಟ್ರೈನ್. ನಾನು ಫಸ್ಟ್ ಟೈಮ್ ನೋಡಿದ್ದು ನೋಡ್ರಿ ಈ ಸ್ಟೇಷನ್, ಮುಂಬ್ರಾ ಅಂತ. ಮುಂಬೈ ಒಳಗೆ ಮುಂಬ್ರಾ ಒಳಗೆ ಮುಂಬ್ರಾ ಲೋಕಲ್ ಬರುತ್ತೆ. ಮುಂಬೈ ನಾಂದೇಡ್ ರಾಜಾರಾಣಿ ಎಕ್ಸ್ಪ್ರೆಸ್ ರೀ ರೆಡಿಯಾಗಿ ನಿಂತ ನೋಡ್ರಿ.
ಮಾರ್ಚರಿ ಏನು ಗೊತ್ತೈತ್ರಿ ಇದನ್ನು 12ಗೆ ಹೋಗೋ ರಾಜಾರಾಣಿ ತಾನೇ ಸ್ಕಿಪ್ ಮಾಡೋದು ಮಾತುಂಗ ಸ್ಕಿಪ್ ಮಾಡೋದು ನೋಡ್ರಿ ನಾವೀಗ ಎಷ್ಟು ಶಾಂತ ಐತೆ ನೋಡ್ರಿ ಮುಂಬೈ ಒಳಗೆ ಫಸ್ಟ್ ಸ್ಟೇಷನ್ ಎಷ್ಟು ಶಾಂತ ಇದೆ ನೋಡಿದ್ರಿ ಮುಂಬೈ ವೆಸ್ಟರ್ನ್ ರೈಲ ಮತ್ತು ಸೆಂಟ್ರಲ್ ಲೈನ್ ಕೊಡುವಂಥ ಮೇನ್ ಟರ್ಮಿನಲ್ ಪಾಯಿಂಟ್ ದಾದರಿಗೆ ಎಂಟ್ರದು ನೋಡ್ರಿ ನಾನು ತಾನೇ ಸ್ಟಾಪ್ ಇಲ್ಲ ಟ್ರೈನ್ ಅದು ದಾದರ್ ಒಳಗೆ ಯಾವ ಟ್ರೈನ್ ಐತಿದೆ ಪಂಜಾಬ್ ಮೇಲ್ CSMT ಮುಂಬೈಯಿಂದ ಫಿರೋಜ್ಪುರ ಲೇಟ್ ಲೈತಿ ಸ್ಲೋವೆಸ್ಟ್ ಗಾಡಿ ನೋಡ್ರಿ ಅಯ್ಯೋ ಗದ್ದು ನೋಡ್ರಿ ಇದು ಜನರೆಲ್ಲ ಕಾಲಿಡಕ್ಕೆ ಜಾಗ ಇಲ್ಲ ಸ್ಲೀಪರ್ದಾಗೂ ಮಂದಿ ಇರ್ತಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಹೋಗುವಂಥ ಉದ್ಯಾನ ಎಕ್ಸ್ಪ್ರೆಸ್ ಸ್ಟಾಪ್ ಈಗ ಬಂದೈತ್ರಿ ದಾದರಿಗೆ ನಾನು ಇಲ್ಲೇ ಹೇಳಾದ್ರೆ ಒಂದು ಸ್ವಲ್ಪ ಕೆಲಸ ವಿಡಿಯೋ ನೋಡಕ್ಕೆ ಸಿಗುತ್ತೆ ಮಸ್ತ್ ವ್ಯೂಸ್ ಜೊತೆ ಇಲ್ಲಿ ಮಟ್ಟ ಹೆಂಗೆ ಅನ್ಸೈತೆ ಅಂತ ವಿಡಿಯೋ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ರಿ 2,000 ರೂಪಾಯಿ ಬಿತ್ತು ನನಗೆ 2 AC ಒಳಗೆ ಸ್ಲೀಪರ್ ಬರ್ತದೆ ಅಂದರೆ 600ರಿಂದ 700 ರೂಪಾಯಿ 3 AC ಬರ್ತಾರೆ ಅಂದ್ರೆ 1300ರಿಂದ 1400 ರೂಪಾಯಿ ಮತ್ತು ಸೆಕೆಂಡ್ AC ಒಳಗೆ ಹೇಳಿದೆ 2,000 ಫಸ್ಟ್ AC ಬರ್ತಾರೆ ಅಂದ್ರೆ 3,700 ರೂಪಾಯಿ ಈ ಟ್ರೈನಿಗೆ ಬೀಳುತ್ತೆ ಇಲ್ಲಿ ಮಟ್ಟ ಹೆಂಗೆ ಅನಿಸ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ